ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಗುರು ನಾನು ನಿಮಗೆ ಮೊದಲೇ ಹೇಳ್ದಂಗೆ ಈ ಒಂದು ತಿಂಗಳು ಎಲ್ಲೂ ಹೋಗೋಕ್ಕಾಗ್ತಿಲ್ಲ, ಯಾಕಂದರೆ ನಮ್ಮೂರಲ್ಲಿ ಊರೊಬ್ಬ ಇರೋ ಕಾರಣ. ಅದಕ್ಕೆ ಇವತ್ತು ನಾನೊಂದು ಹೊಸ ಕಾನ್ಸೆಪ್ಟ್ ತೊಗೊಂಬಂದಿದ್ದೀನಿ. ಅದೇನಪ್ಪ ಅಂದರೆ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿರೋ ಮತ್ತು ಟ್ರೆಂಡಿಂಗ್ ಆಗಿರೋ ರೀಲ್ಸ್ನ, ಕಾಮಿಡಿ ರೀಲ್ಸ್ನ ಹಾಕ್ಕೊಂಡು ಅದ್ರ ರಿಯಾಕ್ಷನ್ ವಿಡಿಯೋ ಮಾಡೋಣ. ಅದಕ್ಕೆ ಬಂದಿದ್ದೀನಿ. ನಾನಿವಾಗ ಸಿಸ್ಟಮ್ ಮುಂದೆ ಕುಂತ್ಕೊಂಡಿದ್ದೀನಿ. ಬನ್ನಿ, ಯಾವ್ಯಾವ ಫನ್ನಿ ರೀಲ್ಸ್ ನೋಡ್ಬೋದು ಅನ್ನೋದನ್ನ ನಾನು ಇವತ್ತು ತೋರಿಸ್ತೀನಿ. ಬನ್ನಿ, ಲೆಟ್ಸ್ ಸ್ಟಾರ್ಟ್. ಎಷ್ಟು ಸ್ಟಾರ್ಟ್ ಮಾಡೋಣ. ಹೊಡೆದಾಡ್ತಾವ್ರು ಗೈಸ್, ಫ್ರೆಂಡ್ಸ್ ಇರಬೇಕು. ಒಂಥರ ಇದು ಯಾವ ಥರ ಇತ್ತು ಅಂದರೆ ಸ್ವಲ್ಪ ಸ್ಕ್ರಿಪ್ಟೆಡ್ ಅನಿಸುತ್ತೆ. ಅಷ್ಟೊಂದು ನಗು ಇಲ್ಲ ಇದು. ಅದು ಹೆಂಗೆ ವೈರಲ್ ಆಯ್ತಪ್ಪ. ಜನ ಏನು ಮಾಡ್ತಾರೆ ಅಂದರೆ ಇವಾಗೆಲ್ಲ ನಿಮಗೆ ಸ್ಕ್ರಿಪ್ಟೆಡ್ ಅಂತ ನೋಡಲ್ಲ, ಕಂಟೆಂಟ್ ಚೆನ್ನಾಗಿತ್ತಾ ಆ ಕ್ಷಣಕ್ಕೆ ನಕ್ಕಿದ್ರೆ ಸಾಕು. ನಗುನೇ ಒಂದು ಮೆಡಿಸನ್ ಥರ ಗೈಸ್. ನಗ್ತಾ ಇದ್ರೆ ಯಾವುದೂ ಇರಲ್ಲ ಜೀವನದಲ್ಲಿ. ಬನ್ನಿ ನೆಕ್ಸ್ಟ್ ನೋಡೋಣ. ಯಾವುದೋ ಫಂಕ್ಷನ್ ಇರಬೇಕು ಗೈಸ್. ಚೆನ್ನಾಗಿತ್ತು, ಇದೊಂಥರ ಸಿಂಪಲ್ ಆಗಿದ್ರು, ಸೂಪರ್ ಆಗಿತ್ತಿದ್ದು. ಇವಾಗ ಮೂರನೇದು ನೋಡೋಣ ಇರಿ. ಡ್ಯಾನ್ಸ್ ಆಡ್ತಾವ್ರೆ ಡಿಜೆ. ಮಗಿನ ಅಲ್ಲ ಗೈಸ್, ತೆಗೆದು ಮಗಿನೇ ಹೋಗೋದ್ಬಿಟ್ನಲ್ಲ. ಅವ್ನು ತಡೀರಿ, ಇನ್ನೊಂದ್ಸಲ ಹಾಕ್ತೀನಿ ಅದು. ಪಕ್ಕ ಅಣ್ಣ ಕುಡ್ದಿನ ಮತ್ತಲ್ಲಿ ಮಕ್ಕಳನ್ನೆಲ್ಲ ಹಿಂಗೆಲ್ಲ ಮಕ್ಳ ಕೈ ಕೊಡಬೇಡಿ ಗೈಸ್. ಮಕ್ಕಳನ್ನ ಕೈ ಕೊಡಬೇಡಿ, ಮಕ್ಳ ಕೈ ಕೊಡಬೇಡಿ ಅಂತ ಇದ್ದೀನಿ. ನೆಕ್ಸ್ಟ್ ನೋಡೋಣ. ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲೋಡಿ ಮೇಲೆ ಏನು ಇವತ್ತೇನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಗೈಸ್. ನೋಡೋಣ. ಅಂದರೆ ಅಷ್ಟು ಸಿಕ್ಕಾಬಿಟ್ಟೆ ನಗು ಬರೋ ಥರದ್ದು ಯಾವುದೂ ಇಲ್ಲ ನನಗಿನ್ನೂ. ಆ ಥರ ಅನಿಸಿಲ್ಲ. ಕಬಡ್ಡಿ ಈ ಥರ ಒಬ್ಬ ಪ್ಲೇಯರ್ ಇದ್ರೆ ನೀವು ಆಡೋದೇ ಬೇಡ. ಆಪೋಸಿಟ್ ಅವ್ರು ಈಸಿಗೆ ಗೆದ್ಬಿಡ್ತಾರೆ. ನೆಕ್ಸ್ಟ್ ಇದು ಫಸ್ಟ್ ಹೇಳ್ಬೇಕು ಅಂದರೆ ಇದೊಂದು ಹಳೇದು ಯಾವುದೋ ಒಂದು ಫಿಲಮ್ ಅಂದ್ಕೊಳ್ಳಿ. ಫಿಲಮ್ದು ಒಂದು ಸೀನು, ಕನ್ನಡ ಫಿಲಮ್ದು. ಚೆನ್ನಾಗಿದೆ. ಹಾಕೊಂಡ್ರೆ ಹಂಡಿ ಆಗುತ್ತೆ, ಅಸಹ್ಯವಾಗಿರುತ್ತಲ್ಲ ಸ್ವಾಮಿ. ಬೇರೆ ಹೆಸರು ಕೊಡ್ತೀನಿ. ಅಮ್ಮ ಹೆಸರು ಫಸ್ಟ್ ಹಾಫ್, ಅಪ್ಪ ಹೆಸರು ಸೆಕೆಂಡ್ ಹಾಫ್. ಅಮ್ಮ ಹೆಸರೇನೆ ನಿರುಪಮ, ಅಪ್ಪ ಹೆಸರು ವಿನೋದ್. ನಿರುಪಮ ವಿನೋದ್, ನಿರುಪಮ ವಿನೋದ್ ಸೇರಿಸಿದ್ರೆ ನೀರು ಹಂದಿಯೇ ಬೆಟ್ಟದು. ಹೌದು ಸ್ವಾಮಿ. ಸರಿ, ಬೇರೆ ಗೈಸ್, ಈ ಕಾಲದಲ್ಲೂ ಸ್ವಾಮೀಜಿ ಮಾತುಗಳೆಲ್ಲ ಕೇಳೋರು. ಅವರ ಹೆಸರೆಲ್ಲ ಇಡೋಕ್ಕೆ ನೋಡ್ತಾರೆ, ಜಾತಕ ಎಲ್ಲ ನೋಡ್ತಾರೆ, ಮದುವೆ ಆಗೋಕ್ಕೆ ಮಾತ್ರ. ಮಕ್ಳಿಗೆ ಹೆಸರು ಇಡೋಕ್ಕೂ ಗೈಸ್. ಇವಾಗ ನೆಕ್ಸ್ಟ್ ಬ್ಲಾಗ್ ಬೇರೆ ಕೆಲಸ ಹೆಸರುಗಳದ್ದು ಸಕ್ಕತ್ತಾಗಿರ್ತದೆ. ಕಲಿಸ್ತಾವೆ ಮೇಸ್ತ್ರಿ ಹೇಳ್ದಂಗೆ ಕೇಳ್ಬೇಕು, ಇಲ್ಲ ಅಂತ ತೆಗೆದ್ಬಿಡ್ತಾನೆ ಕೆಲಸದಿಂದ. ಫಿಗರ್ ಆಯ್ತು. ನೀನ್ ಹಂಗ ಕಡೆಗಡೆ ಮಾಲ್ ಹೊಡೆದ ನಮಗೆ ಕೊಡೋದಲ್ಲಪ್ಪ. ಅಲ್ಲಿ ಹೋಗಿ ಮಾಲ್ ಕೊಟ್ಟು ಬರ್ಬೇಕ, ಅವ್ರಿಗೆ ಮಾಲ್ ಕೊಡ್ಬೇಕ. ಹುಲಿ ಜಯ ಮಾಡ್ಬೇಕು, ಇಲ್ಲಿ ಜಯ ಅಲ್ಲ. ಅಲ್ಲ ನೀನ್ ಶಿಕ್ಷಣ ಕೊಡ್ತೀನಿ, ಇವಾಗ ಕೆಲಸ ಮಾಡಿ ಕೊಡ್ತೀನಿ. ಲಾಸ್ಟ್ ಒಂದು ಡೈಲಾಗ್ ಹೊಡೆದ್ನಲ್ಲ,
ಲಾಸ್ಟಲ್ಲಿ ಹೊಡೆದು ಡೈಲಾಗ್ ಮಾತ್ರ ಅಲ್ಟಿಮೇಟ್ ಗೈಸ್. ಇವಾಗ ನೆಕ್ಸ್ಟ್ ಯಾರೋ ಗೈಸ್ ಹಿಂದಿ ಕ್ರಿಯೇಟರ್ಸ್ ಮಾತ್ರ ಸಖತ್ತಾಗಿ ಮಾಡ್ತಾರೆ. ಅವ್ರದ್ದೆಲ್ಲ ಓನ್ ಕ್ರಿಯೇಷನ್ಸು ನಕ್ಕಿ ನಕ್ಕಿ ಸುಸ್ತಾಗಬೇಕು, ಸಖತ್ತಾಗಿ ಇರ್ತದೆ. ಕನ್ನಡ ಕ್ರಿಯೇಟರ್ಸು ಸಹ ಚೆನ್ನಾಗಿ ಮಾಡ್ತಾರೆ, ಸೂಪರಾಗಿ ಮಾಡ್ತಾರೆ. ಹೌದು, ನೋಡೋಣ ಇರಿ. ಮಚ್ಚ ಯಾಕೆ ಅದೇ ಮಚ್ಚ ತುಂಬಾ ಆಯ್ತಿಲ್ಲ. ಅವೆಲ್ಲ ಲವ್ ಬ್ರೇಕಪ್ ಅಲ್ಲಿ ಮಾಮೂಲಿಗೆಲ್ಲ ತಲೆ ಕೆಡ್ಸ್ಕೊಬೇಡ, ಬುಳ್ಳೆ ಏನಾಗುಲ್ಲ. ಆಯ್ತಲ್ಲ ಮಚ್ಚಿ ಆಸ್ಪತ್ರೆ ಕರ್ಕೊ ಹೋಗುದ. ಮಾತ್ ಕೇಳು, ಮಟ್ಬುಳ್ಳ ಅವಳ ನಿನ್ ಮನಸ್ಸಿಂದ ತಗದಾಕುಳ್ಳ, ಏನು ಆಗುಲ್ಲ, ತಲೆ ಕೆಡ್ಸ್ಕೊಬಿಡಕಲ್ಲ. ಅವಳಿಲ್ಲ ಅಂದ್ರೆ ಇನ್ನೊಬ್ಳು ಮಟ್ಬುಳ್ಳ ಜಾಸ್ತಿ ಐತದಕ್ಕಲ್ಲ ಮಚ್ಚಿ ಆಯ್ತಿಲ್ಲ. ಓಹ್ ಸತ್ತೇ ಹೋಗ್ಬಿಟ್ಟವನಲ್ಲಪ್ಪು. ಏನಾಯ್ತಣ್ಣ? ಹಾರ್ಟ್ ಅಟ್ಯಾಕ್ ಆಗೋಯ್ತು ಕಣಪ್ಪ. 3 ದಿನದಿಂದ ಅದೇನೋ ಅಂತ ಯಾರಿಗೂ ಹೇಳಿದ್ನಂತೆ. ಲವ್ ಅಲ್ಲಿ ಇದೆಲ್ಲ ಮಾಮೂಲಿ ಅಂತ ಹೇಳಿ ಕಳ್ಸೋಂತೆ ಬೋಳಿ ಮಗ. ಹೇಳೋದಲ್ಲ ಗೈಸ್, ನಮ್ಮ ಕನ್ನಡ ಕ್ರಿಯೇಟರ್ಸು ಸಕ್ಕತ್ತಾಗಿ ಮಾಡ್ತಾರೆ ಅಂತ. ಇವ್ರು ನೋಡ್ತಾ ಇರ್ತೀನಿ ನಾನು ಜಾಸ್ತಿ. ಚೆನ್ನಾಗಿ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನನಗಂತೂ. ಇವಾಗ ನೆಕ್ಸ್ಟ್ ನೋಡೋಣ. ಬಿಸ್ನೆಸ್ ಅಂದ್ರೆ ಏನು? ಓಯ್ ನಮ್ಮ ಪ್ರಭು. ಓಹೋ, ಮೊಬೈಲ್ ಕೂಡ ಮೋಸ್ಟ್ ಡಿಸ್ಟರ್ಬಿಂಗ್ ಥಿಂಗ್ ಆನ್ ಹಿಯರ್. ಅರ್ಧ ಗಂಟೆ ಎತ್ತಿರ್ತೀನಿ. ಡಾಬಾದಲ್ಲಿ ಎಣ್ಣೆ ಹೊಡೆದು ಟೈಟ್ ಆದಾಗ, ಟ್ರಿಪ್ಪಲ್ಲಿ ಫುಲ್ ಖುಷಿಯಾಗಿರ್ಬೇಕಾದ್ರೆ ಯಾವ್ದೋ 2 ರೀಲ್ಸ್ ನೋಡಿದಾಗ ಬಿಸ್ನೆಸ್ ಬಗ್ಗೆ ಮಾತಾಡ್ದಲ್ಲ. ಇವಾಗ ಸೋಬರ್ ಆಗಿವಲ್ಲ, ಇವಾಗ ಮಾತಾಡೋದು ಬಿಸ್ನೆಸ್, ಆಂಟರ್ಪ್ರಿನರ್ಶಿಪ್, ಸಿನರ್ಜಿಸ್ಟಿಕ್ ಕನ್ವರ್ಜೆನ್ಸ್ ಬಗ್ಗೆ ನಾವು ಬೋರ್ಡ್ ಮೇಲೆ ಪಾಯಿಂಟ್ ಟು ಪಾಯಿಂಟ್ ಬರೀಬೇಕು, ಬಾಯ್ ಮಾತಾಡೋದಲ್ಲ. ನಾನು ಹೇಳಿದ್ ನನಗೆ ವಾಪಸ್ ಹೇಳ್ತಾ ಇದ್ದೀರಾ? ಆಯ್ತು ಬಿಡಿ, ಹೋಗಿ ಬನ್ನಿ. ಸ್ಪೆಲ್ಲಿಂಗ್ ಬೇರೆ ಗೊತ್ತಿಲ್ಲ, ಮೊಬೈಲ್ ಅಲ್ಲಿ ನೋಡ್ಕೊಂಡ್ ಬರೋಣ ಅಂತ ಅಂದ್ರೆ ಡೈಲಾಗ್ ಎಲ್ಲ ಹೊಡೆದು ಎತ್ತಿಟ್ಬಿಟ್ಟೆ. ಸ್ಪೆಲ್ಲಿಂಗ್ ಬರೋಕೆ ಖಂಡಿತ ಹಾಕೋತಾನೆ. ನೀನ್ ಹೇಳಿದ್ದಲ್ಲ, ನೀನ್ ಬರೆದ್ರೆ ಬೆಟರ್. ಪ್ಲೀಸ್ ಟೇಕ್ ದ ಲೀಡ್. ಆಂಟರ್ಪ್ರಿನರ್ಶಿಪ್ ಈ exit ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಾ ಮಗ? ಎಕ್ಸಿಟ್ ಸ್ಟ್ರಾಟಜಿ. ಫಸ್ಟ್ ಆಂಟರ್ಪ್ರಿನರ್ಶಿಪ್ ಅಂತ ಬರೀ ಗೊತ್ತಿರೋ ಸ್ಪೆಲ್ಲಿಂಗ್ ಮ್ಯಾನೇಜ್ ಮಾಡಿದ್ರೆ ತೆಗೆದುಕೊಂಡಲ್ಲಪ್ಪ. ನೀನ್ ಹೇಳಿದಲ್ಲ ಸಿನರ್ಜಿಸ್ಟಿಕ್ ಕನ್ವರ್ಜೆನ್ಸ್ ಅಂತ, ಫಸ್ಟ್ ಅದ್ರ ಬಗ್ಗೆ ಬರ್ಬಿಡೋದು. ಅವಾಗ ನಮಗೆ ಆಂಟರ್ಪ್ರಿನರ್ಶಿಪ್ ಪ್ಲಾನಿಂಗ್ ಈಸಿ ಆಗುತ್ತೆ. ತಗೋ. ಇಂತ ಹೆಬ್ಬೆಟ್ ನನ್ ಮಗನ ಜೊತೆ ಹಾಕೊಂಡ್ರೆ ಬಿಸ್ನೆಸ್ ಒಬ್ಬಟ್ಟು ಮಾಡ್ಬಿಡ್ತಾನೆ ಅಂತ ಅನ್ಕೊಳ್ಳೋದಕ್ಕಿಂತ ಮುಂಚೆ ಏನಾದ್ರು ಮಾಡ್ಬೇಕಲ್ಲ. ಗೊತ್ತಿರೋನ್ನ ಮಾತಾಡಿಲ್ಲಪ್ಪ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ಬಿಟ್ಟೆ. ಐ ಥಿಂಕ್ ಕನ್ಕ್ಲೂಷನ್ ಬರೋದಕ್ಕಾಗ್ತಿಲ್ಲ. ಐ ಥಿಂಕ್ ವಿ ಹ್ಯಾವ್ ಟು ರಿವಿಸಿಟ್ ದಿಸ್ ಅಯ್ಯ ಪಾರ್ಟ್ನರ್ ನಮಗೆ ಇವಾಗ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಕ್ಲಾರಿಟಿ ಮತ್ತೆ ಡೆಡಿಕೇಶನ್. ಪರ್ಫೆಕ್ಟ್. ನೀನ್ ಬಂದಿರೋ ಪ್ರತಿ ಅಕ್ಷರನು ಪರ್ಫೆಕ್ಟ್ ಅಂಡ್ ರೈಟ್. ಡಿಡಿಕೇಶನ್. ಗೈಸ್, ಯಾರ್ಯಾರಿಗೆ ಎಷ್ಟು ಸಲ ಈ ಥರ ಸ್ಪೆಲ್ಲಿಂಗ್ ಯಾರನ್ನ ಹೇಳ್ದಾಗ ಸಡನ್ನಾಗಿ ಜ್ಞಾಪನಕ್ಕೆ ಬರದೇ ಇರೋದು, ಇಲ್ಲ ಗೊತ್ತಿದ್ರು ಹೇಳೋಕ್ಕಾಗದೇ ಇರೋದು, ಈ ಥರ ಆಗಿದ್ರೆ ಅವರೆಲ್ಲ ಕಮೆಂಟ್ ಮಾಡಿ. ನಾನು ಇದ್ದೀನಿ ನಿಮ್ಮ ಗ್ರೂಪಲ್ಲಿ. ಇನ್ನೊಂದು ಸ್ವಲ್ಪ ಯಾರೋ ಸತ್ತೋಗ್ಬಿಟ್ಟ ಗೈಸ್. ಸಾವಲು ಹಿಂಗೆ. ಅಯ್ಯೋ ಹೋಗಪ್ಪ ಅಂತ ಗೈಸ್. ಸಾಕು, ಒಂದು ವಿಡಿಯೋ ಲಿಂತಾಗುತ್ತೆ ಅಂತ ಅನ್ಕೊತೀನಿ. ಈ ವಿಡಿಯೋ ನೋಡಿ ಸಿಕ್ಕಾಪಟ್ಟೆ ಖುಷಿಪಟ್ಟಿರ್ತೀರ. ಮತ್ತು ಇವಾಗ ರಂಜಾನ್ ತಿಂಗಳು ಬೇರೆ, ಎಲ್ಲ ನಮ್ಮ ಫ್ರೆಂಡ್ಸು ಮುಸ್ಲಿಮ್ಸ್ ಅವರೆಲ್ಲ ಉಪವಾಸ ಮಾಡ್ತಿರ್ತಾರೆ. ಅವ್ರಿಗೆಲ್ಲ ಆ ದೇವರು ಅವರು ಇರೋ ಉಪವಾಸ ಇರೋವಂಥ ಶಕ್ತಿ ಕೊಡಲಿ ಅಂತ ಹೇಳ್ತಾ, ಈ ವಿಡಿಯೋನ ನೋಡಿ ಸಿಕ್ಕಾಪಟ್ಟೆ ಖುಷಿಪಟ್ಟಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ.